ಇವತ್ತು ಬಾಳೆಕಾಯಿನಲ್ಲಿ ಮಸಾಲೆ ಭರಿತವಾದ ಫ್ರೈ. ಇದಂತೂ ಅನ್ನ ಸಾರು, ತಿಳಿ ಸಾರು, ಮೊಸರನ್ನ, ವೆರೈಟಿ ರೈಸ್ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದರ ಇನ್ನೊಂದು ವಿಶೇಷತೆ ಏನಂದ್ರೆ ಇದು ಸಂಜೆ ಕಾಫಿ, ಟೀಗೆನು ತುಂಬಾನೇ ಎಕ್ಸಲೆಂಟ್ ಆಗಿರುತ್ತೆ. ಹಾಯ್ ಹಲೋ ವೆಲ್ಕಮ್ ಟು ಜಾನ್ವಿ ಕಿಚನ್. ಈಗ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಮಸಾಲೆ ಭರಿತವಾದ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ನಾನು 3 ಬಾಳೆಕಾಯಿ ತಗೊಂಡಿದ್ದೀನಿ. ಇದನ್ನ ಒಂದು 5 ನಿಮಿಷ ನೀರಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಹೆಚ್ಚೊತ್ತು ಏನು ಬೇಯಿಸೋದು ಬೇಡ. ಈ ರೀತಿ ಬೇಯಿಸೋದ್ರಿಂದ ನಮಗೆ ಸಿಪ್ಪೆ ಸುಲಿಯುವಾಗ ಯಾವುದೇ ರೀತಿಯ ಕಲೆ ಆಗೋದಿಲ್ಲ. ನೋಡಿ ಈಗ 5 ನಿಮಿಷ ಬೆಂದಿದೆ, ಸಾಕು ನಮಗೆ ಇಷ್ಟು ಬೆಂದರೆ. ಈಗ ಇದನ್ನು ತೆಕ್ಕೊಳ್ಳೋಣ. ಇದನ್ನು ನಾನು ಸ್ವಲ್ಪ ತಣ್ಣೀರಿನಲ್ಲಿ ಹಾಕಿಟ್ಟು ಒಂದು 5 ನಿಮಿಷ ಬಿಟ್ಟಿದ್ದೆ. ಈಗ ತಣ್ಣಗಾಗಿದೆ, ಇದನ್ನು ನಾನು ತೆಕ್ಕೊಳ್ತಾ ಇದ್ದೀನಿ. ಈಗ ಇದರ ಸಿಪ್ಪೆ ತೆಕ್ಕೊಳ್ತೀನಿ. ನಾವು ಒಂದು 5 ನಿಮಿಷ ಬೇಯಿಸಿರೋದ್ರಿಂದ ಇದನ್ನು ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಕೈಗೆ ಕಲೆನೂ ಆಗೋದಿಲ್ಲ, ಅಂಟು ಆಗೋದಿಲ್ಲ. ನೀಟಾಗಿ ಸಿಪ್ಪೆ ತೆಕ್ಕೊಳ್ಬೋದು. ಯಾರೆಲ್ಲ ಫಿಶ್ ಫ್ರೈ ಇಷ್ಟಪಡ್ತಾರೆ ನೋಡಿ, ಅವ್ರಿಗೆ ಈ ರೀತಿ ಒಂದ್ಸಲಿ ಮಾಡಿಕೊಟ್ರೆ ಫಿಶ್ ಫ್ರೈಯೇ ತಿಂದಿದ್ದೀವೇನೋ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸಿಪ್ಪೆ ಎಲ್ಲ ತಕ್ಕೊಂಡಾಗಿದೆ. ನಾನೀಗ ಇದನ್ನು ನೀರಿಗೆ ಹಾಕ್ಕೊಳ್ತೀನಿ. ಯಾಕಂದರೆ ಬಾಳೆಕಾಯಿ ಕಪ್ಪಾಗುತ್ತೆ, ಹಾಗಾಗಿ ಇದನ್ನು ನೀರಿಗೆ ಹಾಕ್ಕೊಂಡ್ರೆ ಅದು ಕಪ್ಪಾಗೋದಿಲ್ಲ. ಈ ರೀತಿ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಳ್ಬೇಕು. ತೀರಾ ದಪ್ಪನೂ ಇರಬಾರ್ದು, ತೀರಾ ತೆಳುನೂ ಇರಬಾರ್ದು ಥಿಕ್ನೆಸ್ಸು. ಈ ರೀತಿ ಮೀಡಿಯಮ್ಮಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗೆ ಬೇಯೋದಕ್ಕೆ ಈಸಿ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಶೇಪ್ ಕೊಡ್ತೀನಿ, ಯಾಕಂದರೆ ಇದನ್ನು ತಿನ್ನೋವಾಗ ನಾವು ಮೀನು ಫ್ರೈಯೇ ತಿಂತಾ ಇದ್ದೀವೇನೋ ಅಂತ ಅನಿಸ್ಬೇಕು. ಹಾಗಾಗಿ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಕಾಗಲ್ಲ, ಮಾಮೂಲಿಯಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಪ್ಲೇಟಿಗೆ ಏನೇನು ಮಸಾಲ ಬೇಕು ಅಂತೇಳಿ ಹಾಕ್ಕೊಳ್ತೀನಿ. 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ. 1 ಸ್ಪೂನು ಗರಂ ಮಸಾಲ ಪುಡಿ ಹಾಕ್ಕೊಳ್ತೀನಿ. ಅದೇ ರೀತಿ 1 ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ. ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ತೀನಿ. 1 ನಿಂಬೆಹಣ್ಣಿನ ರಸ ಹಾಕ್ಕೊಳ್ತೀನಿ. ಸೇಮ್ ಮೀನು ಮಸಾಲ ಯಾವ ರೀತಿ ಫ್ರೈಗೆ ಹಾಕ್ಕೊಳ್ತೀವೋ ಅದೇ ರೀತಿ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನಂತರ ಇದನ್ನು ಮಿಕ್ಸ್ ಮಾಡೋದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಒಂದು 2 ಸ್ಪೂನು ಫಿಶ್ ಫ್ರೈ ಮಸಾಲ ಹಾಕ್ಕೊಳ್ತೀನಿ. ಯಾಕಂದರೆ ಟೇಸ್ಟ್ ಎಲ್ಲ ಫಿಶ್ ಫ್ರೈ ರೀತಿಯೇ ಬರುತ್ತೆ, ಹಾಗಾಗಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತೀರಾ ತೆಳ್ಳಗೆ ಮಿಕ್ಸ್ ಮಾಡ್ಕೊಳ್ಬಾರ್ದು, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಒಂದೊಂದೇ ಬಾಳೆಕಾಯಿ ಪೀಸ್ ತೊಗೊಂಡು ತೆಳು ಲೇಯರ್ ಕೋಟಿಂಗ್ ಕೊಟ್ಟರೆ ಸಾಕು. ಈ ರೀತಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಇದರ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೀಟಾಗಿ ಒಂದೊಂದೇ ಪೀಸ್ ಈ ರೀತಿ ಮಸಾಲ ಹಚ್ಕೊಂಡು ಇಟ್ಕೊಳ್ಳೋಣ. ತೀರಾ ದಪ್ಪಕ್ಕೇನು ಹಚ್ಚಬೇಕಾಗಿಲ್ಲ, ತೆಳ್ಳಗೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ತೆಳ್ಳಗೆ ಹಚ್ಕೊಂಡ್ರೆ ಸಾಕಾಗತ್ತೆ. ಈಗೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೊಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ನೆಂದ ನಂತರ ಇದನ್ನು ಫ್ರೈ ಮಾಡೋಣ. ಈಗ ನಾನೊಂದು ತವ ಇಟ್ಕೊಂಡಿದ್ದೀನಿ. ತವ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಶಾಲೋ ಫ್ರೈ ಮಾಡೋದ್ರಿಂದ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ. ಫ್ರೈ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ರವೆ ಯೂಸ್ ಮಾಡ್ತಾ ಇದ್ದೀನಿ. ಮಸಾಲ ಎಲ್ಲ ನೀಟಾಗಿ ಕೋಟಿಂಗ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ರವೆ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಯೂಸ್ ಮಾಡಿ, ಇಲ್ಲಾಂದರೆ ಹಾಗೆ ಫ್ರೈ ಮಾಡ್ಕೊಳ್ಬೋದು. ಮುಖ್ಯವಾಗಿ ಇದು ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಟು ಇದನ್ನು ಫ್ರೈ ಮಾಡಬೇಡಿ. ಈಗ ಇದು ಬೆಂದಿದೆ. ಈಗ ಇದನ್ನು ಇನ್ನೊಂದು ಸೈಡು ಟರ್ನ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡಿಗೆ ಈ ರೀತಿ ಎಲ್ಲ ನೀಟಾಗಿ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಆಲ್ರೆಡಿ ನಾನು ಇದನ್ನು ನೀರಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ವಲ್ಲ, ಹಾಗಾಗಿ ಇದನ್ನು ಹೆಚ್ಚೊತ್ತೇನು ಬೇಯಿಸೋದು ಬೇಕಾಗೋದಿಲ್ಲ. ಜಸ್ಟ್ ಮಸಾಲ ಫ್ರೈ ಆದರೆ ಸಾಕಾಗತ್ತೆ. ಈಗ ಇದು ಫ್ರೈ ಆಗಿದೆ. ನಾನು ಒಂದು ಪ್ಲೇಟಿಗೆ ತಗೊಳ್ತೀನಿ ಇದನ್ನೆಲ್ಲ. ಯಾರೆಲ್ಲ ಕಾಫಿ, ಟೀ ಜೊತೆಗೆ ಸ್ನ್ಯಾಕ್ಸ್ನ ಇಷ್ಟಪಡ್ತಾರೋ ಅವ್ರಿಗೆ ಈ ರೀತಿ ಒಂದ್ಸಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ.